ಇನ್ನು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಕರ್ನಾಟಕದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯದ ಖಾಸಗಿ ವಾಹಿನಿಯೊಂದಕ್ಕೆ ಒಂದು ರೀತಿಯಲ್ಲಿ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಖಾಸಗಿ ವಾಹಿನಿ ನ್ಯೂಸ್ 18ಗೆ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ರಾಜ್ಯ ಘಟಕದಲ್ಲಿ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಮತ್ತು ಹಿಂದೂ ಹಿತರಕ್ಷಣೆಯ ವಿಫಲತೆಯ ಆರೋಪಗಳನ್ನು ಮಾಡಿರುವ ಅವರು ಹೊಸ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿ ಮುಂದಿನ ಚುನಾವಣೆಯನ್ನು ಎದುರಿಸುವ ಸುಳಿವನ್ನು ನೀಡಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಕುಟುಂಬವನ್ನು ಕೂಡ ಟೀಕೆಯನ್ನು ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾಗಿನಿಂದಲೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ರೆಬಲ್ಸ್ ಟೀಮ್ನಲ್ಲಿದ್ದು ಯಡಿಯೂರಪ್ಪ ಕುಟುಂಬದ ವಿರುದ್ಧ ರಾಜಕಾರಣದ ಬಗ್ಗೆ ಕಿಡಿಕಾರ್ತಿದ್ರು. ಆನಂತರ ಅವರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದ್ದು ಇದೀಗ ಹೊಸ ಪಕ್ಷ ಸ್ಥಾಪನೆಯ ಸುಳಿವನ್ನು ನೀಡಿದ್ದಾರೆ. ಬಿಜೆಪಿಯ ವಿರುದ್ಧ ಸಾಲು ಆರೋಪವನ್ನು ಮಾಡ್ತಾರೆ. ಇವತ್ತು ಯತ್ನಾಳ್ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮತ್ತು ಅವರ ತಂದೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ವಿರುದ್ಧ ತೀವ್ರ ಆರೋಪಗಳನ್ನು ಮಾಡಿದ್ದಾರೆ. ಯಡಿಯೂರಪ್ಪ ಕುಟುಂಬವನ್ನು ಬಿಜೆಪಿ ತಮ್ಮ ಕುಟುಂಬದ ಪಕ್ಷವಾಗಿ ಮಾಡಿಕೊಂಡಿದೆ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ಶಾಸಕರ ಟಿಕೆಟ್ಗಳ ಮಾರಾಟವಾಗುತ್ತೆ ಅಂತ ಆರೋಪವನ್ನು ಮಾಡಿದ್ದಾರೆ. ಇನ್ನು ಶಿವಮೊಗ್ಗ ಗಲಭೆ ಸಂದರ್ಭದಲ್ಲಿ ಯಡಿಯೂರಪ್ಪ ಹಿಂದೂ ಹಿತರಕ್ಷಣೆಯಲ್ಲಿ ವಿಫಲರಾಗಿದ್ದಾರೆ ಅಂತ ಟೀಕಿಸಿದ ಅವರು ತಮ್ಮ ಉಚ್ಚಾಟನೆಯ ಹಿಂದೆ ಯಡಿಯೂರಪ್ಪ ವಿಜೇಂದ್ರರ ಒತ್ತಡವಿದೆ ಎಂದಿದ್ದಾರೆ. ನಾನು ಪಕ್ಷದ ವಿರುದ್ಧ ಯಾವತ್ತೂ ಆಶಿಸ್ತು ತೋರಿಲ್ಲ, ಪಕ್ಷದ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ, ಕಾಂಗ್ರೆಸ್ ಅಥವಾ JDS ನಾಯಕರನ್ನ ಭೇಟಿಯಾಗಿಲ್ಲ, ಆದರೂ ನನ್ನನ್ನು ಉಚ್ಚಾಟಿಸಲಾಗಿದೆ ಅಂತ ಯತ್ನಾಳ್ ಹೇಳಿದರು. ಈಗ ಇದರ ನಡುವೆ ಕೂಡ ಒಂದು ಹೊಸ ಪಕ್ಷದ ಸುಳಿವನ್ನು ಕೊಡ್ತಾರೆ. ತಮ್ಮ ಉಚ್ಚಾಟನೆಯ ಬಳಿಕ ಯತ್ನಾಳ್ ವಿಜಯದಶಮಿ ಒಳಗೆ ಹೊಸ ಹಿಂದೂ ಪಕ್ಷವನ್ನು ಸ್ಥಾಪಿಸುವ ಸಾಧ್ಯತೆ ಬಗ್ಗೆ ಸುಳಿವು ನೀಡಿದ್ದಾರೆ. ನಾನು ಯಾರ ಬಳಿಯೂ ಮತ್ತೆ ಪಕ್ಷಕ್ಕೆ ಸೇರಲು ಅಂಗಲಾಚುವುದಿಲ್ಲ. ಜನರ ಸಿಂಪತಿ ಇರಬಹುದು, ಆದರೆ ನಾನು ಈಗಲೂ ಬಲಿಷ್ಠನಾಗಿದ್ದೇನೆ. ಹೊಸ ಪಕ್ಷವನ್ನು ಸ್ಥಾಪಿಸಿ ಒಳ್ಳೆಯವರನ್ನ ಕರೆತಂದು ಚುನಾವಣೆಯನ್ನು ಎದುರಿಸ್ತೇನೆ ಅಂತ ಯತ್ನಾಳ್ ಘೋಷಿಸಿದ್ದಾರೆ. ಈ ಹೊಸ ಪಕ್ಷ ಇಡೀ ಹಿಂದೂ ಸಮುದಾಯದ ಹಿತವನ್ನ ಕಾಯುವ ಗುರಿ ಹೊಂದಿರುತ್ತೆ ಅಂತ ಯತ್ನಾಳ್ ಘೋಷಣೆಯನ್ನು ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾರೆ. ಇನ್ನು ಮುಸ್ಲಿಂ ಹೋರಾಟದ ಬಗ್ಗೆ ಮಾತನಾಡಿದಂತಹ ಯತ್ನಾಳ್ ಮುಸ್ಲಿಂ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ರದ್ದುಗೊಳಿಸುವ ವಿಶ್ವಾಸವಿದೆ, ಆ ಮೀಸಲಾತಿಯನ್ನು ಹಿಂದೂಗಳಿಗೆ ಹಂಚಿಕೆ ಮಾಡ್ತೇನೆ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಬಿಜೆಪಿಯ ಯಡಿಯೂರಪ್ಪ ಕುಟುಂಬವನ್ನು ಟೀಕಿಸಿದವರು ಎರಡು ಪಕ್ಷಗಳಲ್ಲಿ ಕೆಲವರನ್ನ ಮುಗಿಸುವ ಕೆಲಸ ನಡೀತಿದೆ, ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಒಂದೇ ರೀತಿ ಕೆಲಸವನ್ನು ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಇದಕ್ಕೂ ಮುಂಚಿನ ಅನೇಕ ಪ್ರೈಮ್ ಟೈಮ್ನಲ್ಲಿ ಯತ್ನಾಳ್ ವಿಷಯದ ಕುರಿತು ಸುದ್ದಿಗಳು ಬಂದಾಗ ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಇವತ್ತಿಗೂ ಹೇಳ್ತೀನಿ, ನಾಳೆನೂ ಹೇಳ್ತೀನಿ, ಇನ್ನು ಯಾವಾಗ ಕೇಳಿದ್ರು ಹೇಳ್ತೀನಿ. ಅಂದರೆ ಅವರು ತಮ್ಮ ಸಿದ್ಧಾಂತಗಳನ್ನು ಬದಲಿಸಿಲ್ಲ. ಅಂದರೆ ಪ್ರೆಸೆಂಟ್ ಸಿನಾರಿಯೋದು ಮಾತಾಡ್ತಾ ಇದ್ದೀನಿ ನಾನು. ಮತ್ತು ಅವರು ನಾಳೆ ಬೇರೆ ಪಕ್ಷಕ್ಕೆ ಜಂಪ್ ಆದಾಗ ಸರ್ ನೀವು ಈ ರೀತಿ ಹೇಳಿದ್ರಿ ಅಂತಲ್ಲ. ಆದರೆ ಇವತ್ತಿನ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಒಬ್ಬ ಪ್ರಖರ ಹಿಂದುತ್ವವಾದಿ ನಾಯಕ ಆಗಿದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಅದರಲ್ಲಿ ನೋ ಡೌಟ್, ಅದರಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಹಿಂದೂಗಳಿಗೆ ಸಮಸ್ಯೆ, ಹಿಂದುತ್ವ, ಹಿಂದೂಗಳ ಯಾವುದಾದ್ರೂ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಬೇಕಾದ್ರೆ ಮೊಟ್ಟ ಮೊದಲನೇ ಹೆಸರದು ಯಾರ್ದು ಬರುತ್ತೆ ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್. ಆ ಮಟ್ಟಿಗೆ ಅವ್ರ ಹೆಸರನ್ನು ಮಾಡಿದ್ದಾರೆ, ಆ ಮಟ್ಟಿಗೆ ಹಿಂದೂಗಳ ಪರವಾಗಿ ಅವರು ಇದ್ದಾರೆ. ದುರಾದೃಷ್ಟವಶಾತ್ ಆ ರಾಜಕೀಯ ಪಕ್ಷದಲ್ಲಿ ಏನಾಯಿತು ನನಗೆ ಗೊತ್ತಿಲ್ಲ, ಅವ್ರನ್ನ ಉಚ್ಚಾಟನೆ ಮಾಡಲಾಯಿತು. ಯಾಕೆಂದರೆ ನಮಗೆ ಯಾವ ರಾಜಕೀಯ ಪಕ್ಷದ ಜೊತೆ ಯಾವ ಸಂಬಂಧವೂ ಇಲ್ಲ. ಅದಕ್ಕಾಗಿ ಅವರವರ ಪಕ್ಷ, ಅವರವರ ಹೈಕಮಾಂಡ್, ಅವರವರ ನಾಯಕರು, ಅವರವರ ಅವರ ಅಭಿಪ್ರಾಯಗಳು ಏನಾದರೂ ವ್ಯಕ್ತಪಡಿಸಿದರೆ, ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದರೆ, ಏನಾದರೂ ಅವ್ರು ಹೇಳಿದರೆ ಅದು ನಿಮ್ಮ ಮುಂದೆ ಇಡ್ತೀನಿ ಹೊರತು ಅವರ ಅಭಿಪ್ರಾಯಗಳಿಗೆ ನಾನು ಹೊಣೆಗಾರನಲ್ಲ. ಇನ್ನು ಅವರವರ ಅಭಿಪ್ರಾಯ, ಅವರವರ ಪಕ್ಷ, ಅವರವರ ಅಧಿಕಾರ, ಅವರವರ ಕುಟುಂಬ ರಾಜಕಾರಣ, ಅವರವರ ಮನಸ್ಥಿತಿಗಳು, ಅವರವರ ಜಾತಿ ರಾಜಕಾರಣ, ಅವರವರ ಧರ್ಮ ರಾಜಕಾರಣ ಎಲ್ಲವೂ ಅವರವರ ಪಕ್ಷಗಳಿಗೆ ಬಿಟ್ಟಿದ್ದು. ಆದರೆ ಯತ್ನಾಳ್ರನ್ನ ಹಿಂದುತ್ವದ ಪ್ರಖರ ಹಿಂದುತ್ವವಾದಿ ಯತ್ನಾಳ್ರನ್ನು ಉಚ್ಚಾಟನೆ ಮಾಡಿದ್ದಂತೂ ಸತ್ಯ. ಯತ್ನಾಳ್ ಹೊಸ ಪಕ್ಷ ಕಟ್ತಾರಂತ ಹೇಳ್ತಿದ್ದಾರೆ, ಆದರೆ ಯಾವಾಗ ಕಟ್ತಾರೆ ಗೊತ್ತಿಲ್ಲ. ಕಟ್ಟಿದ್ರೆ ಬಹುಶಃ ಎಲ್ಲೋ ಒಂದು ಮಟ್ಟಿಗೆ ಯಶಸ್ಸನ್ನು ಕಾಣಬಹುದು. ಆದರೆ ಯಶಸ್ಸನ್ನು ಕಾಣಬೇಕಾದ್ರೆ ಬಿಜೆಪಿ ಪಕ್ಷ ಹೆಂಗೆ ಕೆಲವೊಂದು ಹಿಂದೂ ಕಾರ್ಯಕರ್ತರನ್ನ ಜೊತೆಗಿದ್ದೀವಿ ಅಂತ ತೋರಿಸಿ ನೈಜವಾಗಿರುವ ಹಿಂದೂ ಕಾರ್ಯಕರ್ತರನ್ನ ಬಿಟ್ಟು ಹೋಗುತ್ತೆ. ಇದನ್ನು ಬಿಜೆಪಿಯಲ್ಲಿರೋರಿಗೂ ಚೆನ್ನಾಗಿ ಗೊತ್ತಿದೆ, ಬಿಜೆಪಿಯಲ್ಲಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಿಂದುತ್ವದ ಹೆಸರನ್ನು ಹೇಳಿಕೊಂಡು ರಾಜಕಾರಣ ಮಾಡುವಂತಹ ಬಿಜೆಪಿ
ಎಷ್ಟೋ ಹಿಂದೂ ಕಾರ್ಯಕರ್ತರು ಆಸ್ಪತ್ರೆಯಲ್ಲಿ ಬೆಡ್ ಮೇಲಿದ್ದಾಗ ಹೋಗಿ ಮಾತನಾಡಿಸಿಲ್ಲ. ಎಷ್ಟೋ ಹಿಂದೂ ಕಾರ್ಯಕರ್ತರು ಬಡತನದ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆಗೆ ಶರಣಾದಾಗ ಹೋಗಿ ಮಾತನಾಡಿಸಿಲ್ಲ. ಎಷ್ಟೋ ಹಿಂದೂ ಕಾರ್ಯಕರ್ತರು ಹಿಂದುತ್ವಕ್ಕಾಗಿ ಪ್ರಾಣವನ್ನು ಕೊಟ್ಟರು ಕೂಡ ಅವರ ಬಗ್ಗೆ ಕಾಳಜಿ ವಹಿಸಿಲ್ಲ. ಎಲ್ಲೋ ಬೆರಳೆಣಿಕೆಯಷ್ಟು ಮಾತ್ರ 10 ಜನ ಸತ್ರೆ ಒಂದು 2-3 ಸ್ವಾಂತವನ ಹೇಳಿದ್ರೆ ಸಾಲದು. ಯಾಕಂದರೆ ಹಿಂದುತ್ವ ಅಜೆಂಡಾವನ್ನು ಮುಂದಿಟ್ಟುಕೊಂಡು ರಾಜಕಾರಣ ಮಾಡುವಂತಹ, ಹಿಂದೂಗಳ ಅಭಿವೃದ್ಧಿಗಾಗಿ ನಾವೇ ಇದ್ದೀವಿ, ನಮಗೆ ಬಿಟ್ಟು ಯಾರೂ ಇಲ್ಲ ಅಂತ ಹೇಳುವಂತಹ BJPಗರು ನೈಜವಾಗಿ ಹಿಂದೂಗಳ ರಕ್ಷಣೆಗೆ ಕರ್ನಾಟಕದಲ್ಲಿ ಇಲ್ಲ. ನನ್ನ ದೇಶದ ಮಾತನ್ನು ಕರ್ನಾಟಕದಲ್ಲಿ ಅಂತೂ ಇಲ್ಲ. ಎಷ್ಟೋ ಪ್ರಕರಣಗಳಲ್ಲಿ ನಾನು ನೋಡಿದ್ದೀನಿ. ನಾನು ಇದೇ ಸುದ್ದಿ ಮಾಧ್ಯಮದಲ್ಲಿ ಕೆಲಸ ಮಾಡಿದಾಗಿನಿಂದ ನೋಡ್ತಾ ಇದ್ದೀನಿ. ಬಹುತೇಕವಾಗಿ ಎಲ್ಲಿ ವೋಟ್ ಬ್ಯಾಂಕ್ ಸಿಗುತ್ತೋ, ಎಲ್ಲಿ TRP ಸಿಗುತ್ತೋ, ಎಲ್ಲಿ ಹೈಪ್ ಸಿಗುತ್ತೋ, ಎಲ್ಲಿ ಪಬ್ಲಿಸಿಟಿ ಸಿಗುತ್ತೋ ಅಂಥ ಸಮಯದಲ್ಲಿ ಹಿಂದುತ್ವ ನೆನಪು ಬರುತ್ತೆ BJPಗೆ ಹೊರತು ನೈಜವಾಗಿರುವಂಥ ಹಿಂದೂ ಕಾರ್ಯಕರ್ತರು ಇವತ್ತು ಸೈಕಲ್ ಮೇಲೆ ಅಡ್ಡಾಡ್ತಾ ಇದ್ದಾರೆ, 2 ವೀಲರ್ ಬೈಕ್ ಮೇಲೆ ಅಡ್ಡಾಡ್ತಾ ಇದ್ದಾರೆ. ಆದರೆ ಯಾವುದೋ ಪಕ್ಷದಿಂದ ಬಂದು ಇಲ್ಲಿ ಟಿಕೆಟ್ ಪಡ್ಕೊಂಡು MLA ಆದವರು 100ರ ಲೆಕ್ಕದಲ್ಲಿದ್ದಾರೆ. ಆದರೆ ಹಿಂದುತ್ವದ ಅಜೆಂಡಾಗಳನ್ನು ನಂಬಿ BJPಗೆ ಸಪೋರ್ಟ್ ಮಾಡಿ BJPಯಲ್ಲೇ ಉಳಿದುಕೊಂಡು ಹಿಂದುತ್ವದ ಪ್ರಚಾರವನ್ನು ಮಾಡಿದಂಥ ಹಿಂದೂ ಕಾರ್ಯಕರ್ತರು ಎಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಜನರಿಗೆ ಟಿಕೆಟ್ ಸಿಕ್ಕಿದೆ. ಟಿಕೆಟ್ ಸಿಕ್ಕವರಲ್ಲಿ ಬಹುತೇಕರು ಸೋಲಿಲಿಕ್ಕೆ ಅದೇ ಪಕ್ಷ ಕಾರಣವಾಗಿದೆ. ನೀವು ನೋಡಿ, ಬಹುತೇಕ ಕಡೆಗಳಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಟಿಕೆಟ್ ಸಿಕ್ಕಾಗ ಕೆಲವೊಂದು ಪಕ್ಷದೊಳಗಿನ ಅಡ್ಜಸ್ಟ್ಮೆಂಟ್ಗಳು ಅವರನ್ನೇ ಸೋಲಿಸಿಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಒಂದಂತೂ ಸ್ಪಷ್ಟ, ಹಿಂದೂಗಳ ಬಗ್ಗೆ ಕಾಳಜಿ ಮಾಡ್ತಿದ್ದಂಥ BJP ಯಾಕೋ ಕಡಿಮೆ ಮಾಡಿದೆ ಅವರ ಮೇಲೆ ಪ್ರೀತಿ ಅನ್ನೋದು ಕೆಲವೊಂದು ಜನರಿಷ್ಟ ವಾದ. ಆದರೆ ಅದು ಅವರ ಪಕ್ಷಕ್ಕೆ ಬಿಟ್ಟಿದ್ದು, ಅವರ ಅಜೆಂಡಾಗಳಿಗೆ ಬಿಟ್ಟಿದ್ದು. ಯತ್ನಾಳ್ ಒಂದು ಹೊಸ ಪಕ್ಷ ಕಟ್ತಾರೆ ಅನ್ನೋ ಒಂದು ವಿಚಾರ ಈಗಾಗಲೇ ಬೆಳಕಿಗೆ ಬರ್ತಾ ಇದೆ. ಯತ್ನಾಳ್ ಒಂದು ಹೊಸ ಪಕ್ಷ ಕಟ್ಟಿದ್ರು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಒಳ್ಳೆಯ ಪರ್ವವನ್ನು ಕಾಣಬಹುದು. ಯಾಕಂದರೆ ಉತ್ತರ ಕರ್ನಾಟಕ ಭಾಗದ ಕುರಿತು ಸದನದಲ್ಲಿ ಧ್ವನಿ ಎತ್ತೋರು ಯಾರೂ ಇಲ್ಲದಂಗಾಗಿದೆ ಪ್ರೆಸೆಂಟ್ ಸಿನಾರಿಯೋದಲ್ಲಿ. ಯತ್ನಾಳ್ ಅವರು ಏನಾದರೂ ಪಕ್ಷವನ್ನು ಕಟ್ಟಿ ಹಿಂದುತ್ವ, ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಜನರ ಮುಂದೆ ಹೋದಾಗ ಪಕ್ಷ ಎಲ್ಲೋ ಒಂದು ಕಡೆ ಯಶಸ್ವಿ ಆಗಬಹುದು. ಆದರೆ ಅವರ ಪಕ್ಷದಲ್ಲಿ ಯಾವ್ಯಾವ ಸಿದ್ಧಾಂತಗಳು ಆ್ಯಡ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಪಕ್ಷವನ್ನು ಕಟ್ಟಿ ಜನಾರ್ದನ್ ರೆಡ್ಡಿ ಥರ, B ಶ್ರೀರಾಮುಲು ಅವ್ರ ಥರ, ಯಡಿಯೂರಪ್ಪ ಅವರ ಥರ ಹೋಗಿ ಮತ್ತೆ BJP ಒಳಗೆ ಮರ್ಜ್ ಮಾಡಿದರೆ ಉಳಿದ ಮರ್ಯಾದೆ ಕೂಡ ಹೋಗುತ್ತೆ. ಯತ್ನಾಳ್ ಅವರು ಯತ್ನಾಳ್ ಅಂದರೆ ಮೊದಲೇ ಸ್ಟ್ರಾಂಗ್ ಲೀಡರ್ ಅಂತ ಎಲ್ರಿಗೂ ಪರಿಚಯ ಇದೆ. ಫೈರ್ ಬ್ರ್ಯಾಂಡ್ ಅಂತ ಹೇಳ್ತಾರೆ. ಅಂಥ ಫೈರ್ ಬ್ರ್ಯಾಂಡ್ ಒಂದು ಸಲ ರಾಜಕೀಯ ಪಕ್ಷವನ್ನು ಕಟ್ಟಿದ್ರೆ ಯಾವತ್ತೂ ಕೂಡ BJP ಜೊತೆ ಅಡ್ಜಸ್ಟ್ಮೆಂಟ್ ಆಗದೆ, ಕಾಂಗ್ರೆಸ್ನವರ ಜೊತೆ ಕೈ ಜೋಡಿಸದೆ ಪಕ್ಷವನ್ನು ಹಿಂದುತ್ವದ ಅಜೆಂಡಾದ ಮೇಲೆ, ಹಿಂದುತ್ವದ ಪರವಾಗಿ, ಹಿಂದೂ ಕಾರ್ಯಕರ್ತರ ಧ್ವನಿಯಾಗಿ ಸಮಾನತೆಯ ಕನಸನ್ನು ಕಟ್ಟಿಕೊಂಡು ಸಮಾನತೆಗಾಗಿ ಹೋರಾಟವನ್ನು ಮಾಡಿ ಪಕ್ಷವನ್ನು ಮುನ್ನಡೆಸಿದರೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ಎಲ್ಲ ಸಮಾಜದ ಪರವಾಗಿ ಧ್ವನಿ ಎತ್ತಿ ಎಲ್ಲ ಸಮಾಜದವರ ಸಮಸ್ಯೆಗಳನ್ನು ಆಲಿಸಿ ಸದನದಲ್ಲಿ ಗರ್ಜಿಸಿದರೆ ಜನ ಕೈ ಹಿಡಿಯುವಂಥ ಸಾಧ್ಯತೆ ಇದೆ. ಆದರೆ ನೋಡಬೇಕು ಯತ್ನಾಳ್ ಅವರ ಅಜೆಂಡಾಗಳು ಏನು, ಯತ್ನಾಳ್ ಅವರು ಯಾವ ರೀತಿ ಪಕ್ಷವನ್ನು ಕಟ್ತಾರೆ, ಎಲ್ಲವನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇವತ್ತಿಗೆ ಈ ಪ್ರೈಮ್ ಟೈಮನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಮತ್ತೆ ಭೇಟಿ ಆಗ್ತೀನಿ.